ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಷಾ ಕ್ರಿಯೇಷನ್ಸ್. ನಾನಿವತ್ತು ಫರ್ರಿಂದ ಗೊಂಬೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಸ್ಕ್ವಿರಲ್ಲು ಇದು ಫರ್ ಬಟ್ಟೆ. ಇದು ಉದ್ದ ಫರ್ ಇರೋದನ್ನು ಬಾಲಕ್ಕೆ ತೊಗೊಂಡಿದ್ದೀನಿ. ಈಗ ಟೇಲ್ ಕಟ್ ಮಾಡ್ತಾ ಇದ್ದೀನಿ. ಕೂದಲೆಲ್ಲ ಕಟ್ಟಾಗದೆ ಈ ಥರ ನಿಧಾನಕ್ಕೆ ಬಿಡಿಸ್ಕೊಂಡು ಕಟ್ ಮಾಡ್ಕೋಬೇಕು. ಇದು 5 ಇಂಚು ಅಥವಾ 6 ಇಂಚ್ ಇಟ್ಕೋಬಹುದು ಉದ್ದವ. ಮತ್ತು ಈ ಸ್ಕ್ವಿರಲ್ಲಿನ ಬಾಡಿಯನ್ನು ಸ್ಮಾಲ್ ಫರ್ರಲ್ಲಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇದು ಬಾಡಿ ಕೆಳಗೆ ಇರೋಂಥ ಬೇಸು, ಅದನ್ನು 2 ಕಟ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಕಿವಿಗಳು 4 ಕಟ್ ಮಾಡ್ಕೊಂಡಿದ್ದೀನಿ. ಪುಟ್ಟ ಪುಟ್ಟ ಕಿವಿಯಾಗಿ ಹೊಲ್ಕೋಬೇಕು. ಇದು ಎರಡೆರಡು ಸೇರಿಸಿ ಹೊಲ್ಕೋತೀನಿ. ಈ ಥರ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಇದು ರೆಡಿ ಆದಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಈ ಥರ 2 ಬಾಡಿಯನ್ನು ಸೇರಿಸಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಬೇಸನ್ನು ಇಟ್ಟು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಇದು ಕಾಲು, ಇದು 2 ಕಾಲು. ಇಲ್ಲಿ ಹಿಂದ್ಗಡೆ ಬಾಲದ ಹತ್ತಿರಿಂದ ಸ್ಟಿಚ್ ಮಾಡಿಕೊಂಡು ಬರಬೇಕು. ಎರಡನ್ನು ಆ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಗಂಟು ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಇದಕ್ಕೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಮಾಡೋದು ಈ ಥರ ಬೇಸ್ ಡಿಸೈನ್ ಇತ್ತು ಅಂದರೆ ಈಸಿ ಆಗುತ್ತೆ. ಇಲ್ಲ ಅಂದರೆ ನಾನೀಗ ತೋರಿಸಿದ್ನಲ್ಲ, ಅದರಿಂದ ಬೇಸ್ ಡಿಸೈನನ್ನು ಮಾಡ್ಕೋಬೋದು. ಇದು ಎಲ್ಲ ಸ್ಟಿಚ್ ಆದಮೇಲೆ ಈ ಥರ ಉಲ್ಟಾ ಮಾಡ್ಕೋಬೇಕು. ಹೀಗೆ ಸೀದಾ ಮಾಡಿದೆ ಆದಮೇಲೆ ಪೂರ ಕೈ ಒಳಗೆ ಹಾಕಿ ಬೆರಳನ್ನು ನೀಟಾಗಿ ಅದರ ಮೂತಿ ಕಾಲುಗಳು ಎಲ್ಲ ನೀಟಾಗಿ ಕಾಣೋ ಹಾಗೆ ಒತ್ಕೋಬೇಕು. ಹತ್ತಿ ತುಂಬಿ ಮಧ್ಯ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಆ ಫರ್ರನ್ನು ತೊಗೊಂಡಿದ್ನಲ್ಲ, ಅದರಿಂದ ಬಾಲ ಮಾಡೋಕ್ಕೆ ಅದನ್ನು ಕೂಡ 2 ಇಟ್ಟು ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈ ಫರ್ರನ್ನೆಲ್ಲ ಒಳಗೆ ಹಾಕಿ 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 ಸ್ಟಿಚ್ ಮಾಡ್ಕೋಬೇಕು. ಈ ಥರ ಎಲ್ಲೂ ಕಂಡಿ ಬಿಡದೆ ಈ ಥರ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಬಾಡಿಗೆಲ್ಲ ಹತ್ತಿ ತುಂಬಬೇಕು, ಆದರೆ ಈ ಬಾಲಕ್ಕೇನು ತುಂಬ ಹಂಗಿಲ್ಲ. ಇದನ್ನು ಈ ಥರ ಇಟ್ಟು ಸೇರಿಸಿ ಹೊಲ್ಕೋಬೇಕು. ನೀಟಾಗಿ ಅದೇ ಜಾಗಕ್ಕೆ ಬರೋ ಥರ ಇಟ್ಟು ಸ್ಟಿಚ್ ಮಾಡ್ಕೋಬೇಕು ಫ್ರೆಂಡ್ಸ್. ಒಂದು ಸರಿ ಬಾಡಿ, ಇನ್ನೊಂದು ಸರಿ ಟೇಲ್, ಹಂಗೆ ಸೇರಿಸಿ ನೀಟಾಗಿ ಗಟ್ಟಿ ಬರೋ ಥರ ಸ್ಟಿಚ್ ಮಾಡ್ಕೋಬೇಕು. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈಗ ಕಿವಿಯನ್ನು ಸ್ಟಿಚ್ ಮಾಡ್ಕೋತೀನಿ. ಇದನ್ನು ಅಷ್ಟೇ ಫರ್ರೆಲ್ಲ ಒಳಗೆ ಹಾಕಿ ಸ್ಟಿಚ್ ಮಾಡ್ಕೋಬೇಕು. ಒಂದು ಸೈಡ್ ಮಾತ್ರ ಬೇಸಿರುತ್ತೆ. ಟ್ರ್ಯಾಂಗಲಲ್ಲಿ ಚೂಪ ತುದಿ ಈ ಕಡೆ ಸ್ಟಿಚ್ ಮಾಡ್ಕೊಂಡೇ ಹೋಗಬೇಕು. ಒಂದು ಸೈಡು ಖಾಲಿ ಬಿಟ್ಕೋಬೇಕು. ಈ ಥರ ಒಂದು ಪೆನ್ ಒಳಗೆ ಹಾಕಿ ನೀಟಾಗಿ ಬರೋ ಹಾಗೆ ಮಾಡಿಕೊಂಡು ಇದನ್ನು ಹಿಂಗೆ ಮಡಿಸಿ ಸ್ಟಿಚ್ ಮಾಡಿಕೊಂಡ್ರೆ ಕಿವಿ ಆಕಾರ ಬರುತ್ತೆ. ಈ ಥರ 1-2 ಸ್ಟಿಚ್ ಹಾಕ್ಕೊಂಡು ಅದನ್ನು ನೆರಿಗೆ ಥರ ಬರೋ ಹಾಗೆ, ಕಿವಿ ಥರ ಬರೋ ಹಾಗೆ ಇಟ್ಕೋಬೇಕು. ಈಗ ಮೇನ್ ಬಾಡಿಗೆ ಕಿವಿ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗಿಟ್ಟು ಒಂದು ಸರಿ ಮೇನ್ ಬಾಡಿ, ಮತ್ತೊಂದು ಸರಿ ಕಿವಿಯನ್ನು ಸ್ಟಿಚ್ ಮಾಡಿ, ಆಮೇಲೆ ಈ ಥರ ಕಣ್ಣನ್ನು ಹಚ್ಕೋತಾ ಇದ್ದೀನಿ. ಇದನ್ನು ಗಮ್ ಮಾಡಿ ಅಂಟಿಸಿದ್ದೀನಿ.
ಚೆನ್ನಾಗಿ ಕಾಣ್ತಾ ಇದೆಯಾ ಫ್ರೆಂಡ್ಸ್? ಸ್ಕ್ವಿರಲ್ ಓಡ್ ಬರ್ತಾ ಇದೆ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಒಳ್ಳೆ ಚೆನ್ನಾಗಿರೋ ಸ್ಕ್ವಿರಲನ್ನು ರೆಡಿ ಮಾಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಒಳ್ಳೆ ಚೆನ್ನಾಗಿರೋ ಸ್ಕ್ವಿರಲನ್ನು ರೆಡಿ ಮಾಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.